ಶ್ರೀ ವಿದ್ಯಾರ್ಥಿಗಳೇ, 10ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದ 2ನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ ಅನ್ನುವಂಥ ಅಧ್ಯಾಯದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದು, ಅದರ ಮುಂದುವರಿದ ಭಾಗವನ್ನು ಈ ತರಗತಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಮಕ್ಕಳೇ, ಕಳೆದ ತರಗತಿಯಲ್ಲಿ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ತಿಳ್ಕೊಂಡ್ವಿ. ಭಾರತದ ವಿದೇಶಾಂಗ ನೀತಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಏನು ಅನ್ನುವಂಥ ವಿಷಯಗಳ ಬಗ್ಗೆನೂ ತಿಳ್ಕೊಂಡಿದ್ದೀವಿ. ಹಾಗೆ ಈ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವು. ಅದರಲ್ಲಿ 5 ಅಂಶಗಳ ಬಗ್ಗೆ ನಾವು ನೋಡಬೇಕಾಗಿದ್ದು. 5 ಅಂಶಗಳು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳೇನಿದೆ, 5 ಅಂಶಗಳನ್ನು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಅದರಲ್ಲಿ ಒಂದು ಯಾವುದನ್ನು ನೋಡಿದ್ವಿ ಅಂದರೆ ಪಂಚಶೀಲ ತತ್ವಗಳು ಅಂತ ಕಳೆದ ತರಗತಿಯಲ್ಲಿ ನೋಡಿದ್ವಿ. ಪಂಚಶೀಲ ತತ್ವಗಳು ಅಂದರೆ ಭಾರತದ ಪ್ರಧಾನಿಯಾದಂತಹ ನೆಹರೂರವರು ಹಾಗೂ ಚೀನಾದ ಪ್ರಧಾನಿಯಾದಂತಹ ಚೌವೆನ್ ಲಾಯ್ ಅವರು 1954ರಲ್ಲಿ ಈ ಒಂದು ಪಂಚಶೀಲ ತತ್ವಗಳು 5 ತತ್ವಗಳಿಗೆ ಒಪ್ಪಿಗೆಯನ್ನು ನೀಡಿ ಒಂದು ಸಹಿಯನ್ನು ಹಾಕ್ತಾರೆ, ಒಂದು ಒಪ್ಪಂದ ರೀತಿ ಮಾಡ್ಕೊತಾರೆ. ಈ 5 ತತ್ವಗಳನ್ನು ಪಂಚಶೀಲ ತತ್ವಗಳು ಅಂತ ಕರಿತೀವಿ. ಈ ಪಂಚಶೀಲ ತತ್ವಗಳೇ ನಮ್ಮ ವಿದೇಶಾಂಗ ನೀತಿಯ ಅಡಿಗಲ್ಲು ಅಂತ ನಾವು ಪರಿಗಣಿಸ್ತೀವಿ. ಅತಿ ಮುಖ್ಯವಾದಂತಹ 5 ಪಂಚಶೀಲ ತತ್ವಗಳೇನಿದ್ದಾವೆ ಅವು ಬಹಳ ಮುಖ್ಯವಾಗಿ ನಮ್ಮ ವಿದೇಶಾಂಗ ನೀತಿಗೆ ಪೂರಕವಾಗಿರೋದನ್ನು ನಾವು ನೋಡ್ತೀವಿ. ಈ ಪಂಚಶೀಲ ತತ್ವಗಳಲ್ಲಿ 5 ಅಂಶಗಳೇನಿದೆ ಅದು ಬಹಳ ಮುಖ್ಯ ಅಂತ ನಾನು ಹೇಳಿದೆ. ಹಾಗೆ 2ನೇ ಅಂಶವನ್ನು ನಾವಿಲ್ಲಿ ನೋಡ್ತೀವಿ, ಅಲಿಪ್ತ ನೀತಿ. ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ 2ನೇ ಅಂಶ ಏನಿದೆ, ಅಲಿಪ್ತ ನೀತಿ ಅಂತ. ಏನು ಇದು ಅಲಿಪ್ತ ನೀತಿ ಅಂದರೆ? ಅಲಿಪ್ತ ಅಂದರೆ ಒಂಥರ ತಟಸ್ಥ ಅಂತ ಅರ್ಥವನ್ನು ಕೊಡುತ್ತೆ. ಅಲಿಪ್ತ ಅಂದರೆ ತಟಸ್ಥವಾಗಿರುವಂಥದ್ದು. ನೋಡಿ ಮಕ್ಕಳೇ, ಪ್ರಪಂಚದಲ್ಲಿ 2 ಮಹಾಯುದ್ಧಗಳು ನಡೆದವು ಅಲ್ವೇ? ಮೊದಲನೇ ಪ್ರಪಂಚದ ಮಹಾಯುದ್ಧ, 2ನೇ ಪ್ರಪಂಚದ ಮಹಾಯುದ್ಧ. ಆ 2 ಮಹಾಯುದ್ಧಗಳು ಬಹಳ ರಣಭೀಕರವಾಗಿರುವಂಥದ್ದು. ಇತಿಹಾಸದಲ್ಲಿ ಅವುಗಳನ್ನು ನಾವು ನೋಡುವಾಗ ಘನಘೋರ ಭೀಕರವಾಗಿರುವಂತಹ ಯುದ್ಧಗಳಿವು. ಪ್ರಪಂಚದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರಿರುವಂತಹ ಯುದ್ಧಗಳಿವು ಅನ್ನೋದು ಚರಿತ್ರೆ ಪುಟಗಳಿಂದ ನಾವು ತಿಳ್ಕೊಳ್ತೀವಿ ಮಕ್ಕಳೇ. ಈ 2 ಪ್ರಪಂಚ ಯುದ್ಧಗಳಾದ್ಮೇಲೆ ಜಗತ್ತೇನಿದೆ, ವಿಶ್ವ 2 ಶಕ್ತಿ ಬಣಗಳಾಗಿ ವಿಭಾಗ ಆಗುತ್ತೆ. 2 ಶಕ್ತಿ ಬಣಗಳಾಗಿ ವಿಭಾಗ ಹೊಂದುವು. ಒಂದನೇದು ಅಮೇರಿಕಾದ ನೇತೃತ್ವದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳೇನಿದ್ದಾವೆ ಅವುಗಳ ನೇತೃತ್ವದ ಒಂದು ಬಣ. ಅಮೇರಿಕ ನೇತೃತ್ವದ ಅಥವಾ ನಾಯಕತ್ವದ ಪ್ರಜಾಪ್ರಭುತ್ವ ರಾಷ್ಟ್ರಗಳೇನಿದ್ದಾವೆ ಆ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಒಂದು ಗುಂಪು, ಒಂದು ಬಣ ರೂಪುಗೊಳ್ಳುತ್ತೆ. 2ನೇದಾಗಿ ಸೋವಿಯತ್ ರಷ್ಯಾ ಏನಿದೆ, ಸೋವಿಯತ್ ರಷ್ಯಾ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ರಾಜ್ಯಗಳು ಅಥವಾ ಕಮ್ಯುನಿಸ್ಟ್ ರಾಷ್ಟ್ರಗಳ ಒಂದು ಗುಂಪು ಅಥವಾ ಒಂದು ಬಣ ರೂಪುಗೊಳ್ಳುತ್ತೆ. ಹೀಗೆ ವಿಶ್ವ 2 ಶಕ್ತಿ ಬಣಗಳಾಗಿ, 2 ಬಣಗಳಾಗಿ ಒಂದು ಧ್ರುವೀಕರಣ ಆಗೋದನ್ನು ನಾವು ನೋಡ್ತೀವಿ. ಜಗತ್ತು ಈ ರೀತಿ 2 ಗುಂಪುಗಳಲ್ಲಿ ಧ್ರುವೀಕರಣ ಆಗುತ್ತೆ. ನಾನು ಹೇಳಿದೆ, ಅಮೇರಿಕದ ನೇತೃತ್ವದಲ್ಲಿ ಯಾವ ರಾಷ್ಟ್ರಗಳ ಬಣ? ಪ್ರಜಾಪ್ರಭುತ್ವ ರಾಷ್ಟ್ರಗಳ ಬಣ. ಪ್ರಜಾಪ್ರಭುತ್ವ ರಾಷ್ಟ್ರಗಳ ಬಣ. ಸೋವಿಯತ್ ರಷ್ಯಾ ನೇತೃತ್ವದಲ್ಲಿ ಯಾವ ರಾಷ್ಟ್ರಗಳ ಬಣ ಆಗುತ್ತೆ? ಕಮ್ಯುನಿಸ್ಟ್ ರಾಷ್ಟ್ರಗಳು ಅಂತ ನಾವೇನು ಕರಿತೀವಿ, ಅಂತಹ ಕಮ್ಯುನಿಸ್ಟ್ ರಾಷ್ಟ್ರಗಳ ಬಣ. ಹೀಗೆ ಜಗತ್ತು 2 ಬಣಗಳಾಗಿ ವಿಂಗಡಣೆ ಆಗುತ್ತೆ, 2 ಶಕ್ತಿ ಬಣಗಳಾಗಿ ಧ್ರುವೀಕರಣ ಆಗುತ್ತೆ. ಸೊ ಹೀಗೆ ಎರಡು ಬಣಗಳಾಗಿ ಧ್ರುವೀಕರಣ
ಆಗಿರುವಂತಹ ಈ ಬಣಗಳ ನಡುವೆ ಶೀತಲ ಸಮರ ನಡೀತಾ ಇರುತ್ತೆ. ಶೀತಲ ಸಮರ ನಡೆಯುವುದನ್ನು ನಾವು ನೋಡ್ತೀವಿ. ಶೀತಲ ಸಮರ ಅನ್ನೋದೇ ಮತ್ತೊಂದು ಅಧ್ಯಾಯದಲ್ಲಿ ಬರುತ್ತೆ, ಆವಾಗ ಇದರ ಬಗ್ಗೆ ವಿಷಯವನ್ನು ಹೇಳ್ತೀನಿ. ಶೀತಲ ಸಮರ ಅಂದ್ರೆ ಎರಡೂ ಬಣಗಳ ನಡುವೆ ನಡೆಯುವಂತಹ ಮುಸುಕಿನ ಗುದ್ದಾಟ. ನೇರವಾಗಿ ಹೋರಾಟಗಳನ್ನ ಮಾಡದೆ ಮುಸುಕಿನ ಗುದ್ದಾಟ ಅಂತೀವಲ್ಲ, ಆ ರೀತಿಯ ಒಂದು ಹೋರಾಟ. ಸೊ ಇದನ್ನ ಶೀತಲ ಸಮರ ಅಂತ ಕರಿತೀವಿ. ಸ್ವತಂತ್ರಗೊಂಡಂತಹ ಭಾರತ 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೀತು ಅಲ್ವಾ ಮಕ್ಕಳೇ? ಇಂತಹ ಸಂದರ್ಭದಲ್ಲಿ ಭಾರತ ಯಾವ ಬಣಕ್ಕೆ ಸೇರಬೇಕಾಗಿತ್ತು ಹೇಳಿ ನೋಡೋಣ. ಅವಾಗಷ್ಟೇ ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ನಾವು ಯಾವ ಬಣಕ್ಕೆ ಸೇರಬೇಕಾಗಿತ್ತು? ನಮ್ಮ ಪ್ರಧಾನಿಯಾದಂತಹ ನೆಹರು ಈ ಯಾವುದೇ ಗುಂಪಿಗೆ ಸೇರಲಿಲ್ಲ. ಭಾರತವನ್ನ ಯಾವುದೇ ಗುಂಪಿನಲ್ಲಿ ಗುರುತಿಸಿಕೊಳ್ಳಲಿಲ್ಲ. ಭಾರತ ಯಾವುದೇ ಗುಂಪಿಗೆ ಸೇರಿಕೊಳ್ಳದೆ ಒಂದು ತಟಸ್ಥ ನಿಲುವನ್ನ ತಳಿತು. ಇದನ್ನೇ ನಾವು ಅಲಿಪ್ತ ನೀತಿ ಅಂತ ಕರಿತೀವಿ. ಅಲಿಪ್ತ ನೀತಿಯನ್ನು ಅನುಸರಿಸ್ತು ಅಂದ್ರೆ ತಟಸ್ಥವಾಗಿರುವಂತಹ ನೀತಿ. ಯಾವುದೇ ಒಂದು ಬಣದ ಜೊತೆ ಗುರುತಿಸಿಕೊಳ್ಳದೆ ಎರಡೂ ಬಣಗಳೊಂದಿಗೆ ಸಮಾನವಾದಂತಹ ಒಂದು ಬಾಂಧವ್ಯವನ್ನ ಇಟ್ಕೊಳ್ತು. ಸಮಾನವಾದಂತಹ ಒಂದು ಬಾಂಧವ್ಯವನ್ನ, ಪ್ರೀತಿ ವಿಶ್ವಾಸವನ್ನ ಇಟ್ಕೊಳ್ತು. ಇದರಿಂದ ಏನಾಯ್ತು ಮಕ್ಕಳೇ? ಭಾರತಕ್ಕೆ ಹಲವಾರು ಅನುಕೂಲಗಳು ಆದವು. ಯಾಕೆ ಬಹಳ ಅನುಕೂಲಕರು ಆದವು ಅಂದ್ರೆ, ಭಾರತ ಬ್ರಿಟಿಷರಿಂದ ಅವಾಗ ತಾನೇ ಏನನ್ನ ಪಡ್ಕೊಂಡಿದೆ? ಸ್ವತಂತ್ರವನ್ನ ಪಡ್ಕೊಂಡಿದೆ. ಭಾರತ ಬಹಳ ಹಿಂದುಳಿದಿದೆ. ಬಹಳ ಹಿಂದುಳಿರುವಂತಹ ದೇಶ ಏನಾಗಬೇಕು? ಬೆಳಿಬೇಕು. ಆ ನಿಟ್ಟಿನಲ್ಲಿ ನಮ್ಮ ವಿದೇಶಾಂಗ ನೀತಿ ಈ ಒಂದು ಯಾವುದೇ ಒಂದು ಬಣಕ್ಕೆ ಸೇರಿಕೊಳ್ಳದೆ ತಟಸ್ಥ ನೀತಿಯಲ್ಲಿದೆ, ಅಲಿಪ್ತ ನೀತಿಯನ್ನು ಅನುಸರಿಸಿತು. ಇಂತಹ ಸಂದರ್ಭದಲ್ಲಿ ಭಾರತ ದೇಶ ಅಮೆರಿಕದೊಂದಿಗೂ ಉತ್ತಮ ಅಂದ್ರೆ ಅಮೆರಿಕ ನಾಯಕತ್ವದ ಗುಂಪಿನೊಂದಿಗೂ ಉತ್ತಮ ಬಾಂಧವ್ಯವನ್ನ, ರಷ್ಯಾದೊಳಗೆ ಗುಂಪಿನೊಂದಿಗೂ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡು ಎರಡನ್ನ ಸರಿಸಮಾನವಾಗಿ ನೋಡಿಕೊಂಡು ತಟಸ್ಥ ನಿಲುವನ್ನ ಹೊಂದಿತ್ತು ಮಕ್ಕಳೇ. ಇದರಿಂದ ಭಾರತಕ್ಕಾದಂಥ ಉಪಯೋಗವೇನು ಅಂದ್ರೆ, ಅಮೆರಿಕಾದಿಂದ ಭಾರತ ಆರ್ಥಿಕ ನೆರವನ್ನ ಪಡಿತಾ ಬಂತು. ಅಮೆರಿಕದಿಂದ ಆರ್ಥಿಕ ನೆರವನ್ನ ಪಡೀತು. ಹಾಗೆ ಸೋವಿಯತ್ ರಷ್ಯಾದಿಂದ ರಕ್ಷಣೆಗೆ ಬೇಕಾಗುವಂತಹ ಒಂದು ಸವಲತ್ತುಗಳನ್ನು ಪಡೆಯಿತು. ರಷ್ಯಾದಿಂದ ಭದ್ರತಾ ನೆರವು, ನಮ್ಮ ರಕ್ಷಣೆಗೆ ಬೇಕಾಗುವಂತಹ ಭದ್ರತಾ ನೆರವನ್ನ ಪಡೆಯುವಂತಾಯಿತು. ಈ ನಿಟ್ಟಿನಲ್ಲಿ ಭಾರತ ದೇಶ ಅಳವಡಿಸಿಕೊಂಡಂತಹ ಈ ಒಂದು ವಿದೇಶಾಂಗ ನೀತಿ ಏನಿದೆ, ಆ ಸಂದರ್ಭದಲ್ಲಿ ಬಹಳ ಅತ್ಯಮೂಲ್ಯವಾದಂತಹ ವಿದೇಶಾಂಗ ನೀತಿಯನ್ನು ನಾವು ಪರಿಗಣಿಸ್ತೀವಿ ಮಕ್ಕಳು. ಇಂತಹ ಸಂದರ್ಭದಲ್ಲಿ ಭಾರತ ದೇಶ ವಿಶ್ವದಲ್ಲಿ ಆಗುವಂತಹ ಏನೆಲ್ಲ ವಿದ್ಯಮಾನಗಳು ನಡೆಯುತ್ತೆ, ಆ ವಿದ್ಯಮಾನಗಳನ್ನ ಅದರ ಗುಣದೋಷಗಳ ಆಧಾರದ ಮೇಲೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದರ ಆಧಾರದ ಮೇಲೆ ಆ ವಿದ್ಯಮಾನಗಳನ್ನ ಸ್ವಾಗತಿಸುವ ಅಥವಾ ವಿರೋಧಿಸುವ ಒಂದು ಸ್ವತಂತ್ರ ನಿಲುವನ್ನ ಭಾರತ ದೇಶ ಏನ್ ಮಾಡ್ತು? ಅಳವಡಿಸ್ಕೊಳ್ತು. ಅಂದ್ರೆ ವಿಶ್ವದಲ್ಲಿ ಏನೆಲ್ಲ ಘಟನೆಗಳು ವಿದ್ಯಮಾನಗಳು ನಡೆಯುತ್ತೆ, ಅದರ ಒಳ್ಳೆಯದು ಮತ್ತೆ ಕೆಟ್ಟದನ್ನ ಆಲೋಚನೆ ಮಾಡಿ ಒಳ್ಳೆಯದನ್ನ ಸ್ವಾಗತಿಸೋದು, ಕೆಟ್ಟದನ್ನ ವಿರೋಧಿಸುವಂಥದ್ದು. ಸೊ ಇಂತಹ ಒಂದು ಸ್ವತಂತ್ರ ಕಾರ್ಯಶೈಲಿಯನ್ನ ಭಾರತ ದೇಶ ಅನುಸರಿಸಿದ್ರಿಂದ ಈ ಒಂದು ಭಾರತ ದೇಶದ ಬೆಳವಣಿಗೆ ಈ ಒಂದು ವಿದೇಶಾಂಗ ನೀತಿ ಬಹಳ ಪೂರಕ ಆಯಿತು ಅಂತ ನಾವಿಲ್ಲಿ ತಿಳ್ಕೋಬಹುದು ಮಕ್ಕಳೇ. ಹೀಗೆ ನೆಹರೂರವರ ಈ ಒಂದು ವಿದೇಶಾಂಗ ನೀತಿ ಅದ್ಭುತವಾದಂತಹ ಒಂದು ವಿದೇಶಾಂಗ ನೀತಿ ಅಂತ ನಾವು ಪರಿಗಣಿಸಬಹುದು. ನೆಹರೂರವರ ನಂತರ ಭಾರತವನ್ನು ಆಳಿದಂತಹ ಪ್ರಧಾನಮಂತ್ರಿ ಯಾರು ಗೊತ್ತಾ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಭಾರತವನ್ನು ಆಳಿದಂತಹ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಂತರದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ, ಇವರ ಕಾಲದಲ್ಲೂ ಕೂಡ ಒಂದು ನಮ್ಮ ವಿದೇಶಾಂಗ ನೀತಿ ಏನಿತ್ತು ಬಹಳ ಮಹತ್ವವನ್ನು ಪಡ್ಕೊಂಡಂತಹ ವಿದೇಶಾಂಗ ನೀತಿಯನ್ನು ನಾವು ನೋಡ್ತೀವಿ.
ಇವರ ಕಾಲದಲ್ಲಿ ಇದ್ದಂತಹ ವಿದೇಶಾಂಗ ನೀತಿ ಎಂಥದ್ದು ಅಂದರೆ ಸವಾಲಿಗೆ ಸವಾಲು ಕೊಡುವಂತಹ ಒಂದು ವಿದೇಶಾಂಗ ನೀತಿಯನ್ನು ಇವರು ಅಳವಡಿಸ್ಕೊಂಡಿದ್ರು. ಸವಾಲಿಗೆ ಸವಾಲು. ಸವಾಲಿಗೆ ಸವಾಲು ಅಂದರೆ ಗೊತ್ತು ತಾನೆ ಏನು? ನೀನು ಸವಾಲು ಹಾಕಿದ್ರೆ ಅದಕ್ಕೆ ನಾನು ಸವಾಲಿಗೆ ರೆಡಿ ಅಂತ. ನೀ ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರ್ತೀವಿ. ನೀನೇನಾದರೂ ಜಗಳಕ್ಕೆ ಬಂದರೆ ನಾನು ರೆಡಿ ಜಗಳಕ್ಕೆ. ಅಂತಹ ಒಂದು ಸವಾಲಿಗೆ ಸವಾಲು ನೀಡುವಂತಹ ಒಂದು ವಿದೇಶಾಂಗ ನೀತಿಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಮತ್ತು ಶ್ರೀಮತಿ ಇಂದಿರಾ ಗಾಂಧೀಜಿ ಇವರ ಕಾಲದಲ್ಲಿ ಇಂತಹ ಒಂದು ವಿದೇಶಾಂಗ ನೀತಿಯನ್ನು ಅಳವಡಿಸ್ಕೊಂಡಿದ್ದನ್ನು ನಾವು ನೋಡ್ತೀವಿ ಮಕ್ಕಳೇ. ಹಾಗಾಗಿ ಈ ವಿದೇಶಾಂಗ ನೀತಿಯ ಪ್ರತಿಫಲವಾಗಿ ಪಾಕಿಸ್ತಾನದೊಂದಿಗೆ ನಡೆದಂತಹ ಯುದ್ಧಗಳು 1965ರಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧವನ್ನು ಏನು ಮಾಡ್ತು ಆ ಸಂದರ್ಭ, ಹಾಗೂ 1971ರಲ್ಲಿ ಪಾಕಿಸ್ತಾನ ಜೊತೆ ನಡೆದಂತಹ ಮತ್ತೊಂದು ಯುದ್ಧದ ಸಂದರ್ಭದಲ್ಲಿ ಭಾರತ ದೇಶ ಪಾಕಿಸ್ತಾನವನ್ನು ಸೋಲಿಸಿತು. ಅಂದರೆ ಇದೆ ಯಾವುದು ಸವಾಲಿಗೆ ಸವಾಲು ಅನ್ನುವಂತಹ ಒಂದು ವಿದೇಶಾಂಗ ನೀತಿ ಏನಿದೆ, ಈ ಒಂದು ವಿದೇಶಾಂಗ ನೀತಿಯ ಪ್ರತಿಫಲವಾಗಿ ಭಾರತ ದೇಶ ಪಾಕಿಸ್ತಾನವನ್ನು 1965ರಲ್ಲಿ ಮತ್ತು 1971ರಲ್ಲಿ ಸೋಲಿಸಿರೋದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ 1965, 1975ರಲ್ಲಿ ಪಾಕಿಸ್ತಾನ ವಿರುದ್ಧದ ಯುದ್ಧಗಳು ಈ ನೀತಿಯನ್ನು ಅಳವಡಿಸಿಕೊಂಡಿದ್ವು ಅನ್ನೋದು ನಮಗೆ ಈ ನೀತಿಯಿಂದ ಗೊತ್ತಾಗುತ್ತೆ ಮಕ್ಕಳೇ. ಸೊ ನಂತರದಲ್ಲಿ ನಾವು ನೋಡ್ತೇವೆ ಈ ಒಂದು ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ಯಾವಾಗ ಆಗುತ್ತೆ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಮಧುರವಾದಂತಹ ಮೈತ್ರಿ ಮಾಡುವಂತಹ ಒಂದು ಪ್ರಯತ್ನವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಅವರು ಏನು ಮಾಡ್ತಾರೆ ಅಂದರೆ ಮಕ್ಕಳೇ, ಭಾರತದಿಂದ ಪಾಕಿಸ್ತಾನದ ಲಾಹೋರ್ಗೆ ಬಸ್ಸು, ಭಾರತದ ದೆಹಲಿಯಿಂದ ಪಾಕಿಸ್ತಾನದ ಲಾಹೋರ್ಗೆ ಬಸ್ಸಿನ ಮೂಲಕ ಸಂಚರಿಸುವಂತಹ ಒಂದು ಪ್ರಯತ್ನವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು. ಯಾಕಂದರೆ ಎರಡು ದೇಶಗಳ ನಡುವೆ ಒಂದು ಉತ್ತಮ ಬಾಂಧವ್ಯ ಬೆಳೀಲಿ. ಆದರೆ ಈಗ ಹೋಗ್ತಾ ಹೋಗ್ತಾ ಏನಾಗಿದೆ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಒಂದು ಬಾಂಧವ್ಯ ಏನಿದೆ ಸಂಪೂರ್ಣ ಹಳಸಿ ಹೋಗಿರುವಂಥದ್ದು. ಪ್ರಸ್ತುತ ಭಾರತ ಮತ್ತು ಪಾಕಿಸ್ತಾನ ನಡುವೆ ಈ ಒಂದು ಸಂಬಂಧ ಏನಿದೆ ಸಂಪೂರ್ಣವಾಗಿ ಹಳಸಿ ಹೋಗಿರುವಂಥದ್ದು ನಾವು ನೋಡ್ತೀವಿ. ಸರ್ಜಿಕಲ್ ಸ್ಟ್ರೈಕ್ ನಡೀತು. ಆಮೇಲೆ ನಮ್ಮ ಸೇನಾ ಕಮಾಂಡರ್ ಅಭಿನಂದನ್ ಅವರು ಅಲ್ಲಿ ಅವರ ಪಾಕಿಸ್ತಾನದಲ್ಲಿ ಹೋಗಿ ಯುದ್ಧ ವಿಮಾನ ಬಿದ್ದಿದ್ದರಿಂದ ಅವರು ಅಲ್ಲಿ ಪಾಕಿಸ್ತಾನದ ನೆಲದಲ್ಲಿ ಬಿದ್ದಿದ್ರು. ಆವಾಗ ಪಾಕಿಸ್ತಾನಿಯರು ಅಭಿನಂದನ್ ಅವರನ್ನು ಸೆರೆ ಹಿಡಿದು ಸ್ವಲ್ಪ ಹಿಂಸೆಯನ್ನು ಕೊಟ್ಟರು. ಆದರೆ ಭಾರತ ಆ ಸಮಯದಲ್ಲಿ ತೆಗೆದುಕೊಂಡಂತಹ ಒಂದು ನಿಲುವೇನಿದೆ, ಗಟ್ಟಿ ನಿಲುವೇನಿದೆ, ಆ ಗಟ್ಟಿ ನಿಲುವಿಗೆ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ಕೊಟ್ಟರು. ಹಾಗಾಗಿ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಪಾಕಿಸ್ತಾನದ ಮೇಲೆ ಏನು ಮಾಡಿದ್ವು, ಒತ್ತಡವನ್ನು ಹಾಕಿದ್ವು. ಭಾರತ ಅಂತಹ ಒಂದು ಗಟ್ಟಿತನವನ್ನು ಮೆರಿತು. ಅದರ ಪ್ರತಿಫಲವಾಗಿ ನಮ್ಮ ಕಮಾಂಡರ್ನನ್ನು ಗೌರವಯುತವಾಗಿ ಭಾರತಕ್ಕೆ ಕಳಿಸ್ಕೊಟ್ರು. 2 ದಿನಕ್ಕೆ ಭಾರತಕ್ಕೆ ಕಳಿಸ್ಕೊಟ್ರು. ಅಂತಹ ಒಂದು ವಿದೇಶಾಂಗ ನೀತಿಯನ್ನು ನಾವು ನಮ್ಮ ದೇಶದಲ್ಲಿ ಅಳವಡಿಸ್ಕೊಂಡಿರೋದನ್ನು ನಾವು ನೋಡ್ತೀವಿ ಮಕ್ಕಳ. ಈಗ 3ನೇ ಅಂಶ, ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ 3ನೇ ಅಂಶವನ್ನ ಬರುತ್ತೆ, ವಸಾಹತುಶಾಹಿತ್ವಕ್ಕೆ ವಿರೋಧ. ಏನು ಇದು ವಸಾಹತುಶಾಹಿತ್ವ ಅಂದ್ರೆ? ವಸಾಹತುಶಾಹಿತ್ವ ಅಂದ್ರೆ ಏನು? ಇಲ್ಲಿ ನೋಡಿ, ವಸಾಹತು ಶಾಹಿತ್ವ ಅಂದ್ರೆ ಏನು ಅಂದ್ರೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನ ತನ್ನ ಸ್ವಾಧೀನಕ್ಕೆ ಪಡ್ಕೊಂಡು, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನ ತನ್ನ ಸ್ವಾಧೀನಕ್ಕೆ ಪಡ್ಕೊಂಡು ಆ ದೇಶದ ಸಾರ್ವಭೌಮವನ್ನ ಹತ್ತಿಕ್ಕಿ, ಆ ದೇಶದ ಸಾರ್ವಭೌಮವನ್ನ ಅಂದ್ರೆ ಸ್ವಾತಂತ್ರ್ಯವನ್ನ ಹತ್ತಿಕ್ಕಿ ತನ್ನ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸ್ಕೊಳ್ಳೋದನ್ನ
ಏನಂತ ಕರಿತೀವಿ? ವಸಾಹತುಶಾಹಿತ್ವ ಅಂತ ಕರಿತೀವಿ. ಅಂದ್ರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನ ತನ್ನ ಸ್ವಾಧೀನಕ್ಕೆ ಪಡ್ಕೊಂಡು ಅದರ ಸಾರ್ವಭೌಮವನ್ನ ಅಥವಾ ಸ್ವತಂತ್ರವನ್ನ ಹತ್ತಿಕ್ಕಿ ತನ್ನ ಸ್ವಾರ್ಥಕ್ಕಾಗಿ ಆ ದೇಶವನ್ನ ಬಳಸ್ಕೊಳ್ಳೋದನ್ನ ವಸಾಹತುಶಾಹಿತ್ವ ಅಂತ ಕರಿತೀವಿ ಮಕ್ಕಳೇ. ಭಾರತ ಯಾರ ವಸಾಹತಾಗಿ ಮಾರ್ಪಟ್ಟಿತ್ತು ಮಕ್ಕಳೇ? ಬ್ರಿಟಿಷರ ವಸಾಹತಾಗಿ ಭಾರತ ಏನಾಗಿತ್ತು? ಮಾರ್ಪಟ್ಟಿತ್ತು. ಬ್ರಿಟಿಷರು ನಮ್ಮ ಭಾರತವನ್ನ ವಸಾಹತು ಆಗಿ ಮಾಡ್ಕೊಂಡಿದ್ರು. ಅವರೇ ಸಂಪೂರ್ಣವಾಗಿ ನಮ್ಮನ್ನ ಹಿಡಿತದಲ್ಲಿಟ್ಕೊಂಡು ನಮ್ಮ ಸ್ವತಂತ್ರವನ್ನ ಕಿತ್ಕೊಂಡಿದ್ರು. ನಮ್ಮ ದೇಶವನ್ನ ಲೂಟಿ ಹೊಡೆದು ಬಿಟ್ರು. ಹಾಗಾಗಿ ಮಕ್ಕಳೇ, ನಾವು ಆ ವಸಾಹತುಶಾಹಿತ್ವದ ಒಂದು ಕಹಿ ಏನಿದೆ ಅದು ಸಂಪೂರ್ಣ ಪರಿಚಯ ಭಾರತಕ್ಕೆ ಇರೋದ್ರಿಂದ ಭಾರತ ದೇಶ ಬ್ರಿಟಿಷರಿಂದ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿ ಸ್ವತಂತ್ರ ಪಡೆದು ಸಾರ್ವಭೌಮ ರಾಷ್ಟ್ರವಾಗಿರೋದ್ರಿಂದ ಭಾರತಕ್ಕೆ ಚೆನ್ನಾಗಿ ಗೊತ್ತಿರುವಂಥದ್ದು ಮಕ್ಕಳೇ, ವಸಾಹತುಶಾಹಿತ್ವ ಅನ್ನೋದು ಜಗತ್ತಿಗೆ ಮಾರಕ ಅಂತ. ಹಾಗಾಗಿ ಭಾರತ ಏನು ಮಾಡ್ತಾ ಇದೆ? ಈ ವಸಾಹತುಶಾಹಿತ್ವಕ್ಕೆ ಏನು ಮಾಡ್ತಾ ಇದೆ? ವಿರೋಧವನ್ನು ಮಾಡ್ತಾ ಇದೆ, ವಿರೋಧಿಸುತ್ತೆ, ಸಹಜವಾಗಿ ವಿರೋಧಿಸುತ್ತೆ. ಯಾಕಂದ್ರೆ ಬ್ರಿಟಿಷರಿಂದ ಆ ನೋವನ್ನು ಅನುಭವಿಸಿರೋರು ನಾವು. ಹಾಗಾಗಿ ಮಕ್ಕಳೇ, ಈ ವಸಾಹತುಶಾಹಿತ್ವವನ್ನು ಭಾರತದ ಪ್ರಪಂಚದ ಯಾವುದೇ ಮೂಲೆಯಾಗಲಿ ಯಾವುದೇ ರಾಷ್ಟ್ರದಲ್ಲಾಗಲಿ ಈ ವಸಾಹತುಶಾಹಿತ್ವ ಇರ್ಕೂಡ್ದು ಅನ್ನುವಂಥದ್ದನ್ನು ಭಾರತ ದೇಶ ಏನು ಮಾಡಿದೆ? ವಿರೋಧಿಸುತ್ತೆ. ಈ ನೀತಿಯನ್ನು ನಾವು ಅಳವಡಿಸ್ಕೊಂಡಿರುವಂಥದ್ದು ಮಕ್ಕಳೇ. ಸೊ ಹಾಗಾಗಿ ಈ ಒಂದು ಪ್ರಪಂಚದ ಯಾವುದೇ ಮೂಲೆಯಲ್ಲಿಯೂ ವಸಾಹತುಶಾಹಿತ್ವ ಇರ್ಕೂಡ್ದು ಅನ್ನುವಂತಹ ಒಂದು ವಿದೇಶಾಂಗ ನೀತಿಯನ್ನು ಭಾರತ ದೇಶ ಹೊಂದಿರುವುದನ್ನು ನಾವು ನೋಡ್ತೇವೆ. ಇದಕ್ಕೆ ಆಧಾರ ಏನಪ್ಪ? ನಾವು ವಸಾಹತುಶಾಹಿತ್ವವನ್ನು ವಿರೋಧಿಸ್ತಾ ಇದ್ದೀವಿ ಅನ್ನೋದಕ್ಕೆ ಆಧಾರ ಏನು ಅಂದರೆ, ನಾವು ನೋಡ್ತೀವಿ 1949ರಲ್ಲಿ ದೆಹಲಿಯಲ್ಲಿ ಒಂದು ಏಷ್ಯಾ ರಾಷ್ಟ್ರಗಳ ಒಂದು ಸಮ್ಮೇಳನ ನಡೀತು 1949ರಲ್ಲಿ. ಮತ್ತೆ 1955ರಲ್ಲಿ ಬಾಂಡೂಂಗ್ನಲ್ಲಿ ಕೂಡ ಏಷ್ಯಾ ರಾಷ್ಟ್ರಗಳ ಒಂದು ಸಮ್ಮೇಳನ ನಡೀತು. ಇಲ್ಲಿ ಭಾರತ ದೇಶ ತನ್ನ ಸ್ಪಷ್ಟ ನಿಲುವನ್ನ ವ್ಯಕ್ತಪಡಿಸಿರುವಂಥದ್ದು ಏನಪ್ಪಾ ಅಂದ್ರೆ, ವಸಾಹತುಶಾಹಿತ್ವಕ್ಕೆ ವಿರೋಧ ಇದೆ. ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಯಾವ ಮೂಲೆಯಲ್ಲಿಯೂ ಕೂಡ ವಸಾಹತುಶಾಹಿತ್ವ ಇರಬಾರ್ದು ಅನ್ನುವಂತಹ ನಿಲುವನ್ನ ಭಾರತ ದೇಶ ಪ್ರತಿಪಾದಿಸಿರುವುದನ್ನ ಈ ಒಂದು ಏಷ್ಯಾ ರಾಷ್ಟ್ರಗಳ ಸಮ್ಮೇಳನಗಳಲ್ಲಿ ತನ್ನ ಪ್ರತಿಪಾದನೆಯನ್ನ ಭಾರತ ಮಾಡೋದನ್ನ ನಾವಿಲ್ಲಿ ನೋಡ್ತೀವಿ ಮಕ್ಕಳೇ. ಹಾಗಾಗಿ ಭಾರತ ದೇಶ ವಸಾಹತುಶಾಹಿತ್ವವನ್ನ ವಿರೋಧಿಸುತ್ತೆ. 4ನೇ ಅಂಶ, ವರ್ಣಭೇದ ನೀತಿಗೆ ವಿರೋಧ. ಭಾರತ ದೇಶ ಸಹಜವಾಗಿ ವರ್ಣಭೇದ ನೀತಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗಾದ್ರೆ ವರ್ಣಭೇದ ನೀತಿ ಅಂದ್ರೆ ಏನು ಮಕ್ಕಳೇ? ವರ್ಣಭೇದ ನೀತಿ ಅಂದ್ರೆ ಏನು ನೋಡಿ. ವರ್ಣಭೇದ ನೀತಿ ಅಂದ್ರೆ ಒಂದು ಜನಾಂಗ ಅಥವಾ ವರ್ಗ, ಒಂದು ಜನಾಂಗ ಅಥವಾ ವರ್ಣ ಅಥವಾ ವರ್ಗ, ಒಂದು ಜನಾಂಗ ಅಥವಾ ವರ್ಣದ ಸಮುದಾಯವನ್ನ, ಒಂದು ಜನಾಂಗ ಅಥವಾ ವರ್ಣದ ಸಮುದಾಯವನ್ನ ಇನ್ನೊಂದು ಜನಾಂಗ ಅಥವಾ ವರ್ಣದವರು ಇನ್ನೊಂದು ಜನಾಂಗ ಮತ್ತೆ ವರ್ಣದ ಸಮುದಾಯವನ್ನ ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನ ಕಡೆಗಣಿಸಿ ವಿರೋಧಿಸುವಂತಹ ನೀತಿಯನ್ನ ವರ್ಣಭೇದ ನೀತಿ ಅಂತ ಕರಿತೀವಿ. ಅಂದ್ರೆ ಒಂದು ಜನಾಂಗ ಅಥವಾ ಒಂದು ವರ್ಣ ಮತ್ತೊಂದು, ಅಂದ್ರೆ ಒಂದು ಜನಾಂಗ ಅಥವಾ ಒಂದು ವರ್ಣದ ಸಮುದಾಯ ಏನಿದೆ ಅದು ಇನ್ನೊಂದು ಜನಾಂಗ ಅಥವಾ ವರ್ಣ ಆ ಸಮುದಾಯವನ್ನ ತನಗಿಂತ ಕೀಳು ಅಂತ ಪರಿಗಣಿಸಿ ಅವರನ್ನ ವಿರೋಧಿಸುವಂತಹ ಒಂದು ನೀತಿ ಏನಿದೆ, ಅವರನ್ನ ತುಂಬಾ ಕೆಟ್ಟದಾಗಿ, ಅಂದ್ರೆ ತಮಗಿಂತ ಕೀಳು ಅನ್ನುವಂತ ಮನೋಭಾವನೆ ಇಟ್ಕೊಂಡಂತಹ ನೀತಿ ಏನಿದೆ ಅದನ್ನ ನಾವು ವರ್ಣಭೇದ ನೀತಿ ಅಂತ ಕರಿತೀವಿ. ವರ್ಣಭೇದ ನೀತಿ ಅಂತ ಕರಿತೀವಿ. ವರ್ಣ ಅಂದ್ರೆ ಬಣ್ಣ. ಸೊ ವರ್ಣದಲ್ಲಿ ಮೇಲು ಕೀಳು, ಬಿಳಿಯರು ಕರಿಯರು. ಬಿಳಿಯರು ನಾವು ಮೇಲ್ವರ್ಗ,
ಕರಿಯರು ಬಹಳ ಕೆಳಗಿನವರು ಅಂತ ನೋಡ್ತಾರೆ ಬಿಳಿಯರು. ಸೊ ಇದೆ ವರ್ಣಭೇದ, ವರ್ಣದಲ್ಲಿ ಭೇದ. ಬಿಳಿಯರು ಕರಿಯರು, ಬಿಳಿಯರು ಕರಿಯರನ್ನ ತುಚ್ಛವಾಗಿ ನೋಡೋದು, ತುಚ್ಛವಾಗಿ ನೋಡುವಂಥದ್ದು, ಕರಿಯರನ್ನ ಕೀಳಾಗಿ ನೋಡುವಂಥದ್ದು, ಬಣ್ಣದ ಆಧಾರದ ಮೇಲೆ ಈ ರೀತಿ ಕೀಳಾಗಿ ನೋಡುವಂಥದ್ದು. ಒಂದು ಜನಾಂಗ ಮತ್ತೊಂದು ಜನಾಂಗವನ್ನ ಕೀಳಾಗಿ ನೋಡೋದು, ಒಂದು ಜನಾಂಗ ಮತ್ತೊಂದು ಜನಾಂಗವನ್ನ ಕೀಳಾಗಿ ನೋಡುವಂಥದ್ದು, ಇದನ್ನು ನಾವೇನಂತ ಕರಿತೀವಿ? ವರ್ಣಭೇದ ನೀತಿ ಅಂತ ಕರಿತೀವಿ ಮಕ್ಕಳೇ. ಹಾಗಾದ್ರೆ ವರ್ಣಭೇದ ನೀತಿ ಅಂದ್ರೆ ಏನಂತ ಗೊತ್ತಾಯ್ತು ತಾನೆ? ವರ್ಣಭೇದ ನೀತಿ ಅಂದ್ರೆ ಒಂದು ಜನಾಂಗದ ಸಮುದಾಯ ಮತ್ತೊಂದು ಜನಾಂಗದ ಸಮುದಾಯವನ್ನ ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನ ಕಡೆಗಣಿಸುವುದು ಅಥವಾ ವಿರೋಧಿಸುವಂತಹ ನೀತಿ ಏನಿದೆ ಅದನ್ನ ವರ್ಣಭೇದ ನೀತಿ ಅಂತ ಕರಿತೀವಿ. ಮಕ್ಕಳೇ. ಇಂತಹ ವರ್ಣಭೇದ ನೀತಿ ಏನಿದೆ ಇದು ಅಮಾನವೀಯ. ಅಂದ್ರೆ ಮಾನವೀಯತೆನೇ ಇಲ್ಲದಿರುವಂತಹ ನೀತಿ. ಇದು ಮಾನವೀಯತೆ ಅಂತೀವಲ್ವಾ, ಈ ನೀತಿಗೆ ಮಾನವೀಯತೆ ಇಲ್ಲೇ ಇರುವಂತಹ ನೀತಿ, ಇದು ಅಮಾನವೀಯ. ಹಾಗೆ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಮಾಡುತ್ತೆ ಈ ನೀತಿ. ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಮಾಡಿ ವಿಶ್ವಶಾಂತಿ ಹಾಗೂ ಸಹಬಾಳ್ವೆಗೆ ಮಾರಕವಾಗಿ ಪರಿಣಮಿಸಿರುವಂಥದ್ದು. ವಿಶ್ವದ ಶಾಂತಿ ಹಾಗೂ ಸಹಬಾಳ್ವೆ ಅಂತ ನಾವೇನು ಕರಿತೀವಿ, ಅದಕ್ಕೆ ಮಾರಕವಾಗಿ ಪರಿಣಮಿಸಿರುವಂತಹ ನೀತಿ ಈ ವರ್ಣಭೇದ ನೀತಿ. ಅಮಾನವೀಯ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುವಂತಹ ನೀತಿ ಇದು. ವಿಶ್ವದ ಶಾಂತಿ ಮತ್ತೆ ಸಹಬಾಳ್ವೆ ಅಂತ ಏನಿದೆ ಮಕ್ಕಳೇ, ವಿಶ್ವದ ಶಾಂತಿ ಮತ್ತೆ ಸಹಬಾಳ್ವೆಯನ್ನ ಹಾಳು ಮಾಡುವಂತಹ ನೀತಿಯನ್ನ ನಾವು ವರ್ಣಭೇದ ನೀತಿ ಅಂತ ಕರಿತೀವಿ. ಇಂತಹ ಒಂದು ವರ್ಣಭೇದ ನೀತಿ ಜಗತ್ತಿನಲ್ಲಿ ಎಲ್ಲಿ ಕೂಡ ಇರಬಾರ್ದು ಅನ್ನೋದನ್ನ ಭಾರತ ವಿರೋಧಿಸುತ್ತೆ. ಇಂತಹ ವರ್ಣಭೇದ ನೀತಿ ಜಗತ್ತಿನಲ್ಲಿ ಎಲ್ಲಿಯೂ ಯಾವ ರಾಷ್ಟ್ರವೂ ಅನುಸರಿಸಬಾರದು ಅನ್ನುವಂತಹ ನೀತಿಯನ್ನ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ರೂಪಿಸಿರುವಂಥದ್ದು. ಈ ವರ್ಣಭೇದ ನೀತಿ ಎಲ್ಲಿಯೂ ಇರಬಾರ್ದು, ಜಗತ್ತಿನ ಯಾವ ಮೂಲೆಯಲ್ಲೂ ಇರಬಾರ್ದು ಅನ್ನೋದನ್ನ ಭಾರತ ದೇಶ ಏನ್ ಮಾಡುತ್ತೆ? ತನ್ನ ವಿದೇಶಾಂಗ ನೀತಿಯಲ್ಲಿ ಅನುಸರಿಸಿರುವುದನ್ನು ನಾವು ನೋಡ್ತೇವೆ. ಭಾರತ ವಿದೇಶಾಂಗ ನೀತಿ ಯಾವ ರಾಷ್ಟ್ರ ಯಾವ ಮೂಲೆಯಲ್ಲೂ ಈ ಒಂದು ವರ್ಣಭೇದ ನೀತಿಯನ್ನು ಅನುಸರಿಸಬಾರದು, ಈ ನಿಲುವನ್ನ ಭಾರತ ದೇಶ ತನ್ನ ವಿದೇಶಾಂಗ ನೀತಿಯಲ್ಲಿ ರೂಪಿಸಿರುವಂಥದ್ದು. ಹಾಗಾದ್ರೆ ಈ ವರ್ಣಭೇದ ನೀತಿಯನ್ನು ನಾವು ಹೆಚ್ಚಾಗಿ ಎಲ್ಲಿ ಕಾಣ್ತೀವಿ ಅಂದ್ರೆ, ಹೆಚ್ಚಾಗಿ ಎಲ್ಲ ಕಡೆಗೂ ನೋಡ್ತೀವಿ, ಆದರೆ ಅತಿ ಹೆಚ್ಚು ಇದರ ಬಗ್ಗೆ ಹೋರಾಟ ಆಗಿರುವ ಇತಿಹಾಸದ ಪುಟಗಳನ್ನು ನೋಡಿದಾಗ ಆಫ್ರಿಕಾದ ದೇಶದಲ್ಲಿ ಮಕ್ಕಳೇ ಸಹಜವಾಗಿ ಎರಡು ವರ್ಣದ ಜನರನ್ನ ನಾವು ನೋಡ್ತೀವಿ. ಆಫ್ರಿಕಾದಲ್ಲಿ ಯಾವ್ಯಾವ ವರ್ಣದ ಜನರನ್ನ ನಾವು ನೋಡ್ತೀವಿ? ಬಿಳಿಯರು ಮತ್ತೆ ಕರಿಯರು. ಆದ್ರೆ ಮಕ್ಕಳೇ, ಬಿಳಿಯರು ಏನಿದ್ದಾರೆ ಅಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಕಡಿಮೆ ಜನಸಂಖ್ಯೆಯಲ್ಲಿ ಇರೋರು. ಕರಿಯರು ಅಂದ್ರೆ ಆಫ್ರಿಕನ್ನರು ಏನಿದ್ದಾರೆ ಸಹಜ ಮೂಲ ನಿವಾಸಿಗಳು ಆಫ್ರಿಕರು, ಅವರು ಕಪ್ಪು ವರ್ಣದವರು. ಆದರೆ ಅವರು ಬಹುಸಂಖ್ಯಾತರು ಈ ಆಫ್ರಿಕನ್ನರೇ. ಆದರೆ ಮಕ್ಕಳೇ, ಇಲ್ಲಿ ಎಂತಹ ವಿಪರ್ಯಾಸ ನೋಡಿ, ಅಲ್ಪಸಂಖ್ಯಾತರಾಗಿರುವಂತಹ ಬಿಳಿಯರು ಮೂಲ ಆಫ್ರಿಕನ್ನರು ಏನಿದ್ದಾರೆ, ಮೂಲ ಆಫ್ರಿಕನ್ನರನ್ನ ತಮ್ಮ ಹಿಡಿತದಲ್ಲಿಟ್ಕೊಂಡು ಈ ಒಂದು ವರ್ಣಭೇದ ನೀತಿಯನ್ನ ಇಲ್ಲಿ ಜಾರಿಗೆ ತಂದಿದ್ರು. ಅಲ್ಪಸಂಖ್ಯಾತರಾಗಿರುವಂತಹ ಬಿಳಿಯರು ಆಫ್ರಿಕರನ್ನ ತಮ್ಮ ಹಿಡಿತದಲ್ಲಿಟ್ಕೊಂಡು ಈ ಒಂದು ವರ್ಣಭೇದ ನೀತಿಯನ್ನ ಅಲ್ಲಿ ಅನುಸರಿಸ್ತಾ ಇದ್ರು. ಸೊ ಹಾಗಾಗಿ ಆಫ್ರಿಕಾದಲ್ಲಿ ಇದರ ವಿರುದ್ಧ ಹೋರಾಟವನ್ನ ಹಮ್ಮಿಕೊಂಡವರು ಆಫ್ರಿಕಾದ ಗಾಂಧಿ ಅಂತ ಒಬ್ರು ಕರೆಸ್ಕೊಳ್ತಾರೆ. ಯಾರು ಆಫ್ರಿಕಾದ ಗಾಂಧಿ? ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾ. ಸೊ ನೆಲ್ಸನ್ ಮಂಡೇಲಾ ಆಫ್ರಿಕಾದ ಗಾಂಧಿ. ಇವರ ಒಂದು ನೇತೃತ್ವದಲ್ಲಿ, ಇವರ ಒಂದು ನಾಯಕತ್ವದಲ್ಲಿ
ಅವ್ರದ್ದೇ ಆದಂತ ಒಂದು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥ ಸಂಘಟನೆ ಏನಿತ್ತು ಅದರ ನೇತೃತ್ವವನ್ನು ವಹಿಸಿಕೊಂಡು ಹೋರಾಟವನ್ನ ಮಾಡಿದ್ರು. ನಾವು ಹೇಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂತಹ ಒಂದು ಸಂಘಟನೆಯನ್ನ ಹೇಗೆ ಕಟ್ಕೊಂಡು ಹೋರಾಟ ಮಾಡಿದ್ವೋ ಅದೇ ರೀತಿ ಆಫ್ರಿಕಾದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಇದರ ಒಂದು ನೇತೃತ್ವವನ್ನ ನೆಲ್ಸನ್ ಮಂಡೇಲರವರು ವಹಿಸಿಕೊಂಡು ಸುದೀರ್ಘವಾದಂತಹ ಒಂದು ಚಳುವಳಿಯನ್ನ ಆ ಬಿಳಿಯರ ವಿರುದ್ಧ ದೊಡ್ಡ ಚಳುವಳಿಯನ್ನ ಮಾಡಿದ್ರು. ಇದಕ್ಕೆ ಭಾರತ ಕೂಡ ಬೆಂಬಲವನ್ನ ನೀಡಿತು ಮಕ್ಕಳೇ. ಹಾಗಾಗಿ ಇಲ್ಲಿ ಏನಾಯ್ತು ಅಂದ್ರೆ ವರ್ಣಭೇದ ನೀತಿ ಏನು ಮುಕ್ತಿಯಾಯಿತು. ವರ್ಣಭೇದ ನೀತಿ ಆಫ್ರಿಕಾದಿಂದ ತೆಗೆದು ಹಾಕಿದ್ರು. ಆ ಒಂದು ವರ್ಣಭೇದ ನೀತಿಯನ್ನ ಏನು ಇದು ಮಾಡ್ತಾ ಇದ್ರು ಅದನ್ನ ಆ ವರ್ಣಭೇದ ನೀತಿಯನ್ನ ಆಫ್ರಿಕಾದಲ್ಲಿ ನಿಲ್ಲಿಸಿದ್ರು, ಅದನ್ನು ತೆಗೆದು ಹಾಕಿದ್ರು. ಆ ಮೂಲಕ ನೆಲ್ಸನ್ ಮಂಡೇಲ ದಕ್ಷಿಣ ಆಫ್ರಿಕಾದ ರಾಷ್ಟ್ರಾಧ್ಯಕ್ಷರಾಗಿ ಕೂಡ ಅವರು ಆಯ್ಕೆಯಾಗಿ ಅಧಿಕಾರವನ್ನ ವಹಿಸಿಕೊಂಡ್ರು, ಅಧಿಕಾರವನ್ನ ನಡೆಸಿದ್ರು. ಇಂತಹ ನೆಲ್ಸನ್ ಮಂಡೇಲರವರನ್ನ ನಮ್ಮ ದೇಶದ ಶ್ರೇಷ್ಠ ಸಾಮಾಜಿಕ ಪ್ರಶಸ್ತಿ ಯಾವುದು ಗೊತ್ತಾ? ಭಾರತದ ಸರ್ವಶ್ರೇಷ್ಠ ಪ್ರಶಸ್ತಿ ಯಾವುದು ಗೊತ್ತಾ? ಯಾವುದು? ಭಾರತ ರತ್ನ. ಭಾರತ ರತ್ನ ಪ್ರಶಸ್ತಿಯನ್ನ ನೆಲ್ಸನ್ ಮಂಡೇಲರವರಿಗೆ ಸಹ ಕೊಟ್ಟಿದ್ದೀವಿ. ಭಾರತ ರತ್ನ ಪ್ರಶಸ್ತಿಯನ್ನ ನೆಲ್ಸನ್ ಮಂಡೇಲರವರಿಗೂ ಕೂಡ ಭಾರತ ದೇಶ ನೀಡಿ ಗೌರವವನ್ನ ನೀಡಿರೋದು. ಯಾಕೆಂದ್ರೆ ಈ ಹೋರಾಟಗಳನ್ನ ನೋಡಿ ಅಂತಹ ಒಂದು ಭಾರತ ಕೂಡ ಇದನ್ನ ವಿರೋಧಿಸುತ್ತೆ. ಆ ಕಾರಣಕ್ಕೆ ಅವರಿಗೆ ಭಾರತ ರತ್ನ ನೀಡೋದನ್ನ ನಾವು ನೋಡ್ತೀವಿ ಮಕ್ಕಳೇ. ಹಾಗಾಗಿ ಈ ವರ್ಣಭೇದ ನೀತಿಯನ್ನ ಭಾರತ ಸಂಪೂರ್ಣವಾಗಿ ಏನ್ ಮಾಡುತ್ತೆ ಅಂದ್ರೆ ವಿರೋಧಿಸುತ್ತೆ. ಯಾವ ದೇಶದಲ್ಲಾಗ್ಲಿ ಯಾವ ಮೂಲೆಯಲ್ಲಾಗ್ಲಿ ವರ್ಣಭೇದ ನೀತಿ ಇರ್ಕೂಡ್ದು ಅಂತ ಭಾರತ ತನ್ನ ಒಂದು ನಿಲುವನ್ನ ಹೊಂದಿರೋದನ್ನ ನಾವು ನೋಡ್ತೀವಿ ಮಕ್ಕಳೇ. ಈಗ ಮಕ್ಕಳೇ, ಭಾರತ ವಿದೇಶಾಂಗ ನೀತಿಯ ಮೂಲ ಅಂಶಗಳೇನಿದಾವೆ, ಸೊ ಈ ಮೂಲಭೂತ ಅಂಶಗಳಲ್ಲಿ ನಾವು 5ನೇದಾಗಿ ನೋಡುವಂಥದ್ದು ನಿಶಸ್ತ್ರೀಕರಣ. ಏನಪ್ಪ ಇದು ನಿಶಸ್ತ್ರೀಕರಣ ಅಂದ್ರೆ? ನಿಶಸ್ತ್ರೀಕರಣ ಅಂದ್ರೆ ಏನು ಮಕ್ಕಳೇ? ನಿಶಸ್ತ್ರೀಕರಣ ಅಂದ್ರೆ ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳು. ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳು ಅಂದ್ರೆ ಯುದ್ಧಕ್ಕೆ ಬಳಸುವಂತಹ ಶಸ್ತ್ರಾಸ್ತ್ರಗಳಿರ್ಬೋದು, ಏನು ಬಂದೂಕುಗಳು ಇರ್ಬೋದು, ಬಾಂಬ್ಗಳಿರ್ಬೋದು, ಟ್ಯಾಂಕರ್ಗಳಿರ್ಬೋದು, ಸೊ ಏನೇನು ಕ್ಷಿಪಣಿಗಳಿರ್ಬೋದು. ಸೊ ಇಂತಹ ಒಂದು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನ ನೋಡಿ, ಸ್ಪಷ್ಟವಾಗಿ ನೋಡಿ, ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನ ಹಂತ ಹಂತವಾಗಿ ಅಥವಾ ಸಂಪೂರ್ಣವಾಗಿ ಇಲ್ಲವಾಗಿಸುವುದನ್ನೇ ನಿಶಸ್ತ್ರೀಕರಣ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನ ಹಂತ ಹಂತವಾಗಿ ಇಲ್ಲವಾಗಿಸೋದೆ ಅಥವಾ ನಾಶಪಡಿಸುವಂಥದ್ದನ್ನೇ ನಾವು ನಿಶಸ್ತ್ರೀಕರಣ ಅಂತ ಕರಿತೀವಿ ಮಕ್ಕಳೇ. ಅರ್ಥ ಆಗ್ತಿದೆಯಾ? ಸೊ ನಿಶಸ್ತ್ರೀಕರಣ ಅಂದ್ರೆ ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನ ಹಂತ ಹಂತವಾಗಿ ಇಲ್ಲವಾಗಿಸೋದು ಅಥವಾ ಅದನ್ನ ಸಂಪೂರ್ಣವಾಗಿ ನಾಶಪಡಿಸೋದು, ಅದನ್ನ ನಾವು ಏನಂತ ಕರಿತೀವಿ? ನಿಶಸ್ತ್ರೀಕರಣ ಅಂತ ಕರಿತೀವಿ. ಭಾರತ ದೇಶ ಕೂಡ ಈ ನಿಲುವನ್ನ ಹೊಂದಿರುವಂತದ್ದು, ನಿಶಸ್ತ್ರೀಕರಣದ ಪರ ತನ್ನ ನಿಲುವನ್ನ ಹೊಂದಿರುವಂತದ್ದು. ಈಗ ನಿಶಸ್ತ್ರೀಕರಣ ಜಗತ್ತಿನಲ್ಲಿ ಯಾವ ರೀತಿ ಈ ಒಂದು ನಿಶಸ್ತ್ರೀಕರಣ ಇದೆ ಅಂದ್ರೆ ಈ ಜಗತ್ತಿನಲ್ಲಿ ಈ ಶಸ್ತ್ರಾಸ್ತ್ರಗಳ ಪೈಪೋಟಿ ಯಾವ ರೀತಿ ನಡೀತಾ ಇದೆ ಅಂದ್ರೆ, ಒಂದು ರಾಷ್ಟ್ರವನ್ನ ನೋಡಿ ಮತ್ತೊಂದು ರಾಷ್ಟ್ರ ಜಿದ್ದಿಗೆ ಬಿದ್ದು ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಮಾಡ್ತಾ ಇದೆ. ಒಂದು ರಾಷ್ಟ್ರ ಯುದ್ಧಕ್ಕೆ ಬೇಕಾಗುವಂತ ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಮಾಡ್ತಾ ಇದೆ ಅಂದ್ರೆ ಅದನ್ನ ನೋಡಿ ಮತ್ತೊಂದು ರಾಷ್ಟ್ರ ಅಂಥದ್ದೇ ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಮಾಡುತ್ತೆ. ಒಂದು ರಾಷ್ಟ್ರ ಅಣವಸ್ತ್ರವನ್ನ ಉತ್ಪಾದನೆ ಮಾಡುತ್ತೆ ಅಂದ್ರೆ ಅದನ್ನ ನೋಡಿ ಮತ್ತೊಂದು ರಾಷ್ಟ್ರ ಅಣವಸ್ತ್ರವನ್ನ ಉತ್ಪಾದನೆ ಮಾಡುತ್ತೆ. ಯಾಕಂದ್ರೆ ಆ ಅಣವಸ್ತ್ರ ತಯಾರಿಸಿರುವಂತಹ ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ಏನಾದರೂ ಪ್ರಯೋಗ ಮಾಡಿಬಿಟ್ರೆ, ಸೊ ಆ ಒಂದು ಭಯಕ್ಕೆ ತಮ್ಮ ರಕ್ಷಣೆಗಾಗಿ ಕೂಡ ಇಂತಹ ಒಂದು ಉತ್ಪಾದನೆ ಪೈಪೋಟಿಯಿಂದ ನಡೀತಾ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತೀವಿ, ಈ ಶಸ್ತ್ರಾಸ್ತ್ರಗಳ
ಒಂದು ಪೈಪೋಟಿ ಯಾವ ರೀತಿ ಇದೆ ಅಂದರೆ, ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿ, ಉತ್ಪಾದನೆಯ ಮೂಲಕ ಪೈಪೋಟಿ, ಉತ್ಪಾದನೆ ಮಾಡಿ ಉತ್ಪಾದನೆಯಲ್ಲಿ ಪೈಪೋಟಿ, ಮಾರಾಟ ಮಾಡೋದ್ರಲ್ಲೂ ಕೂಡ ಪೈಪೋಟಿ. ತಾವು ಉತ್ಪಾದನೆ ಮಾಡಿದ್ದನ್ನ ಮಾರಾಟ ಮಾಡ್ಬೇಕು ತಾನೆ, ಆ ರೀತಿ ಮಾರಾಟ ಮಾಡೋದ್ರಲ್ಲೂ ಕೂಡ ಪೈಪೋಟಿಯನ್ನ ಇಲ್ಲಿ ನೋಡ್ತೀವಿ. ಹಾಗೆ ಸಂಗ್ರಹಣೆ, ನಮ್ಮಲ್ಲಿ ಇಷ್ಟು ಸಂಗ್ರಹಣೆ ಇದೆ ಅಂತ ಶಸ್ತ್ರಾಸ್ತ್ರಗಳನ್ನ ಏನ್ ಮಾಡೋದು, ಸಂಗ್ರಹಣೆ ಮಾಡೋದು, ಈ ರೀತಿ ಭಾರಿ ಪೈಪೋಟಿ ನಡೀತಾ ಇರೋದನ್ನ ನಾವು ವಿಶ್ವದಲ್ಲಿ ಕಾಣ್ತೀವಿ. ಶಸ್ತ್ರಾಸ್ತ್ರಗಳ ಸಂಗ್ರಹದಲ್ಲಿ, ಉತ್ಪಾದನೆಯಲ್ಲಿ, ಮಾರಾಟದಲ್ಲಿ, ಸಂಗ್ರಹಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಪೈಪೋಟಿ ನಡೀತಾ ಇದೆ. ಈ ರೀತಿ ಪೈಪೋಟಿ ನಡೆದ್ರೆ ಏನಾಗ್ಬೋದು ಹೇಳಿ? ಏನಾಗ್ಬೋದು ಅಂದ್ರೆ, ಜಗತ್ತು ಈಗಾಗಲೇ ಕಂಡಿದೆ ಮೊದಲನೇ ಮಹಾಯುದ್ಧ, ಪ್ರಪಂಚದ ಮೊದಲನೇ ಮಹಾಯುದ್ಧ, ಪ್ರಪಂಚದ ಎರಡನೇ ಮಹಾಯುದ್ಧ. ಹಾಗಾಗಿ ಈಗ ಏನಾಗ್ಬೋದು, ರೈಟ್, ಪ್ರಪಂಚದ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗ್ಬೋದು ಮಕ್ಕಳೇ. ಈ ಶಸ್ತ್ರಾಸ್ತ್ರಗಳ ಪೈಪೋಟಿ ಪ್ರಪಂಚದ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗ್ಬೋದು, ನಡಿಬಹುದು ಅನ್ನುವಂಥ ಆತಂಕ ಪ್ರಪಂಚದ ಹಲವಾರು ರಾಷ್ಟ್ರಗಳಲ್ಲಿ ಇರುವಂಥದ್ದು. ಯಾಕಂದ್ರೆ ಈ ಮೂರನೇ ಮಹಾಯುದ್ಧ ನೋಡಿದ್ರೆ ಜಗತ್ತೇ ನಾಶ ಆಗ್ಬಿಡುತ್ತೆ, ಜಗತ್ತು ವಿನಾಶ ಆಗ್ಬಿಡುತ್ತೆ ಅನ್ನುವಂಥ ಆತಂಕ ಪ್ರಪಂಚದ ಹಲವು ರಾಷ್ಟ್ರಗಳಿಗೆ ಇರುವಂಥದ್ದು. ಹಾಗಾಗಿ ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಒಳಗಾದಂತಹ ರಾಷ್ಟ್ರಗಳು, ಸೊ ಈ ಒಂದು ಪೈಪೋಟಿಯಲ್ಲಿ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿಗೆ ಒಳಗಾದಂತಹ ರಾಷ್ಟ್ರಗಳು ಅಕಸ್ಮಾತ್ ತಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನ ಒಂದು ಏನ್ ಮಾಡಬಹುದು, ಅಚಾತುರ್ಯದಿಂದ ಬಳಸ್ಬಿಡ್ಬೋದು. ಶಸ್ತ್ರಾಸ್ತ್ರಗಳನ್ನ ಅಚಾತುರ್ಯದಿಂದ ತಮಗೆ ಗೊತ್ತಾಗದೆ ಬಳಸ್ಬಿಡ್ಬೋದು, ಅಥವಾ ತಪ್ಪು ಗ್ರಹಿಕೆಯಿಂದ ಯಾವುದೋ ದೇಶ ತಮಗೆ ಈ ರೀತಿ ಏನೋ ಮಾಡ್ತಾ ಇದೆ ಅಂತ ತಪ್ಪು ಗ್ರಹಿಕೆಯಿಂದ ಏನ್ ಮಾಡ್ಬೋದು, ಶಸ್ತ್ರಾಸ್ತ್ರಗಳನ್ನ ಬಳಸ್ಬೋದು. ಅಥವಾ ಬೇಕಂತಲೇ ತಾನು ಮಾಡಲೇಬೇಕು, ಯುದ್ಧ ಮಾಡಲೇಬೇಕು ಅಂತಲೂ ಕೂಡ ಏನ್ ಮಾಡ್ಬೋದು, ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ಈ ಶಸ್ತ್ರಾಸ್ತ್ರಗಳನ್ನ ಏನ್ ಮಾಡಬಹುದು, ಪ್ರಯೋಗಿಸಬಹುದು. ಹಾಗಾಗಿ ಒಂದಲ್ಲ ಒಂದು ಕಾರಣಗಳಿಂದ ಯುದ್ಧದ ಕಾರ್ಮೋಡ ಏನ್ ಮಾಡ್ತಾ ಇದೆ, ಪ್ರಪಂಚದಲ್ಲಿ ಯುದ್ಧದ ಒಂದು ಕಾರ್ಮೋಡ ಏನಾಗ್ತಾ ಇದೆ, ಕವಿತಾ ಇದೆ. ಹಾಗಾಗಿ ಒಂದರ ಮೇಲೊಂದು ಯುದ್ಧ ಶಸ್ತ್ರಾಸ್ತ್ರಗಳನ್ನ, ಅದರಲ್ಲೂ ಅಣ್ವಸ್ತ್ರಗಳನ್ನ ತಯಾರಿಸಿ ಉಪಯೋಗಿಸುವ ಒಂದು ಸಂಭವ ಇಲ್ಲಿ ಹೆಚ್ಚು ಕಾಣ್ತಾ ಇರುವಂತದ್ದು. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಮೇಲೆ ಶಸ್ತ್ರಾಸ್ತ್ರಗಳನ್ನ ಪ್ರಯೋಗ ಮಾಡಬಹುದು, ಅಥವಾ ಅಣ್ವಸ್ತ್ರವನ್ನ ಪ್ರಯೋಗ ಮಾಡಬಹುದು. ಮಕ್ಕಳೇ, ಅಣ್ವಸ್ತ್ರದ ಪ್ರಯೋಗದ ಪರಿಣಾಮ ನಾವು ಇತಿಹಾಸದಲ್ಲಿ ಎಲ್ಲಿ ನೋಡ್ತೀವಿ ಹೇಳಿ? ಎಲ್ಲಿ ನೋಡ್ತೀವಿ? ಎಸ್, ಎರಡನೇ ಮಹಾಯುದ್ಧ. ಜಪಾನ್ನ ಹಿರೋಶಿಮಾ ನಾಗಸಾಕಿಯಲ್ಲಿ ಅಮೆರಿಕ ಏನು ಅಣುಬಾಂಬನ್ನು ಹಾಕಿತ್ತು, ಅದರ ಪರಿಣಾಮ ಎಷ್ಟು ಘೋರ ಅನ್ನೋದನ್ನು ನಾವು ಇತಿಹಾಸದ ಪುಟಗಳಿಂದ ತಿಳಿತೀವಿ. ಆಗ 1945ರಲ್ಲಿ ಆದಂತಹ ಈ ಒಂದು ಅಣುಬಾಂಬ್ ಪ್ರಯೋಗ ಈಗ ಪ್ರಸ್ತುತ ಈ ಜಗತ್ತಿನಲ್ಲಿ, ಆಧುನಿಕ ಜಗತ್ತಿನಲ್ಲಿ ಈ ಅಣ್ವಸ್ತ್ರಗಳ ಒಂದು ಶಕ್ತಿ ಎಷ್ಟು, ಅಥವಾ ಶಕ್ತಿ ಸಾಮರ್ಥ್ಯ ಎಷ್ಟು ಪ್ರಮಾಣ ದೊಡ್ಡದಿರ್ಬೋದು ಅಂತ ಯೋಚನೆ ಮಾಡಿ. ಇವಾಗ ಏನಾದರೂ ಅಣ್ವಸ್ತ್ರಗಳು ಪ್ರಯೋಗ ಆದರೆ ಗತಿ ಏನಾಗುತ್ತೆ ಪರಿಣಾಮ? ರಾಷ್ಟ್ರಗಳೇ ಏನಾಗುತ್ತೆ, ನಾಶ ಆಗ್ಬಿಡುತ್ತೆ. ಪ್ರಪಂಚದ ಭೂಪಟಗಳಲ್ಲಿ ರಾಷ್ಟ್ರಗಳ ಒಂದು ನಕ್ಷೆನೇ ಅಳಿಸಿ ಹೋಗ್ಬಿಡುತ್ತೆ. ಅಂತಹ ಒಂದು ಭೀಕರ ಪರಿಣಾಮವನ್ನ ಈ ಅಣ್ವಸ್ತ್ರಗಳು ಏನ್ ಮಾಡ್ತವೆ ಮಕ್ಕಳೇ, ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಒಂದು ಶಸ್ತ್ರಾಸ್ತ್ರಗಳ ಪೈಪೋಟಿಯಲ್ಲಿ ಅಣ್ವಸ್ತ್ರಗಳ ಪೈಪೋಟಿ ಆಗ್ಬೋದು ಅನ್ನುವಂಥ ಒಂದು ಭಯ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಇರುವಂಥದ್ದು. ಹಾಗಾಗಿ ಭಾರತ ಈ ಒಂದು ಅಣ್ವಸ್ತ್ರ ಅನ್ನುವಂತಹ ನಿಶಸ್ತ್ರೀಕರಣವನ್ನ ಏನ್ ಮಾಡ್ತಾ ಇದೆ, ವಿರೋಧಿಸ್ತಾ ಇದೆ. ಭಾರತ ಮೂಲತಃ ಶಾಂತಿಪ್ರಿಯವಾದಂತಹ ಈ ಒಂದು ಭಾರತ ದೇಶ ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿ ನಿಶಸ್ತ್ರೀಕರಣವನ್ನ ಪ್ರತಿಪಾದಿಸುತ್ತೆ. ಗುಣಾತ್ಮಕ ಅಂದ್ರೆ ಯಾವುದಕ್ಕೆ ಎಷ್ಟು ಬಳಸಬೇಕು, ಗುಣಾತ್ಮಕ ಅಂದ್ರೆ ಯಾವುದಕ್ಕೆ ಬಳಸಬಹುದು, ಪರಿಮಾಣಾತ್ಮಕ ಅಂದ್ರೆ ಎಷ್ಟನ್ನ ನಾವು ಬಳಸಬಹುದು ಅನ್ನುವಂತಹ ಒಂದು ರೀತಿಯಲ್ಲಿ ಶಸ್ತ್ರಾಸ್ತ್ರಗಳನ್ನ ಅಥವಾ ನಿಶಸ್ತ್ರೀಕರಣವನ್ನ ಏನ್ ಮಾಡ್ತಾ ಇದೆ, ಪ್ರತಿಪಾದಿಸ್ತಾ ಇದೆ. ಭಾರತ ದೇಶ ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿ ನಿಶಸ್ತ್ರೀಕರಣವನ್ನ ಪ್ರತಿಪಾದಿಸ್ತಾ ಇರುವಂತದ್ದು.
ಭಾರತ ದೇಶ ಶಾಂತಿ ಮತ್ತೆ ಸೌಹಾರ್ದತೆಗೆ ಒತ್ತು ನೀಡಿರುವಂತಹ ಭಾರತದ ಭಾರತ ಪ್ರಧಾನಿಯಾದಂತಹ ನೆಹರೂರವರು ಈ ರೀತಿಯ ಒಂದು ವಿದೇಶಾಂಗ ನೀತಿಯನ್ನು ರೂಪಿಸುವಾಗ ಈ ಒಂದು ನಿಶಸ್ತ್ರೀಕರಣಕ್ಕೆ ಬೆಂಬಲವನ್ನ ಕೊಟ್ಟಿರುವಂತದನ್ನ ನಾವು ನೋಡ್ತೀವಿ ಮಕ್ಕಳೇ. ಹಾಗಂತ ಸಂಪೂರ್ಣವಾದ ನಿಶಸ್ತ್ರೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಂಪೂರ್ಣವಾಗಿ ನಿಶಸ್ತ್ರೀಕರಣ ಮಾಡ್ತೀವಿ ಅಂದ್ರೆ ಏನರ್ಥ? ನಮ್ಮ ದೇಶದಲ್ಲಿ ಶಸ್ತ್ರಾಸ್ತ್ರಗಳನ್ನ ನಾವು ಇಟ್ಕೊಳ್ಳೋದೇ ಇಲ್ಲ ಅಂತ ಅರ್ಥ, ನಮ್ಮಲ್ಲಿ ಇಲ್ವೇ ಇಲ್ಲ ಅಂತ ಅರ್ಥ. ಹಂಗೆ ಶಸ್ತ್ರಾಸ್ತ್ರಗಳು ಇಲ್ಲದೆ ಇದ್ರೆ ಏನಾಗ್ಬಹುದು ಪರಿಣಾಮ? ಬೇರೆ ದೇಶಗಳು ನಮ್ಮ ಮೇಲೆ ಯುದ್ಧ ಮಾಡಬಹುದು ಅಲ್ವೇ? ಆವಾಗ ನಮ್ಮ ರಕ್ಷಣೆಗೆ ಏನ್ ಬೇಕಾಗುತ್ತೆ? ಶಸ್ತ್ರಾಸ್ತ್ರಗಳು ಬೇಕಾಗುತ್ತೆ. ಆ ಕಾರಣಕ್ಕೆ ಗುಣಾತ್ಮಕ ಮತ್ತೆ ಗಾತ್ರ ಪರಿಮಿತಿಯಲ್ಲಿ ನಿಶಸ್ತ್ರೀಕರಣವನ್ನ ಅಳವಡಿಸಿಕೊಂಡಿರುವಂತದ್ದು. ಹಾಗಾಗಿ ಸಂಪೂರ್ಣ ನಿಶಸ್ತ್ರೀಕರಣ ಸಾಧ್ಯವಾಗದ ವಿಚಾರ ಅನ್ನೋದನ್ನ ನಾವಿಲ್ಲಿ ಪರಿಗಣಿಸಬೇಕು. ಯಾಕಂದ್ರೆ ಪ್ರತಿಯೊಂದು ರಾಷ್ಟ್ರಕ್ಕೂ ರಾಷ್ಟ್ರದ ಒಂದು ರಕ್ಷಣೆ ಏನಿದೆ, ಆ ಪ್ರತಿಯೊಂದು ರಾಷ್ಟ್ರ ತನ್ನದೇ ಆದಂತಹ ರಕ್ಷಣಾ ವ್ಯೂಹ ಏನಿದೆ ಅದಕ್ಕೆ ಅತ್ಯಗತ್ಯವಾದಂತಹ ಈ ಶಸ್ತ್ರಾಸ್ತ್ರಗಳನ್ನ ಹೊಂದಿರಲೇಬೇಕಾಗುತ್ತೆ ಮಕ್ಕಳೇ. ಆದ್ರಿಂದ ಭಾರತ ದೇಶ ಇದೇ ಒಂದು ನಿಲುವನ್ನ ಹೊಂದಿರುವಂತದ್ದು. ಭಾರತ ವಿಶ್ವ ಶಾಂತಿ ಹಾಗೂ ಸಹಬಾಳ್ವೆಗೆ ಪೂರಕವಾಗಿರುವಂತಹ ಒಂದು ವಿದೇಶಾಂಗ ನೀತಿಗೆ ಒತ್ತು ನೀಡುತ್ತೆ ಅನ್ನುವಂಥ ಅಂಶವನ್ನ ನಾವಿಲ್ಲಿ ಏನ್ ಮಾಡಬಹುದು ಮಕ್ಕಳೇ? ತಿಳ್ಕೊಳ್ಳಬಹುದು. ಹೀಗೆ ಭಾರತ ದೇಶ ರೂಪಿಸಿರುವಂತಹ ಒಂದು ವಿದೇಶಾಂಗ ನೀತಿಯಲ್ಲಿ ಅತಿ ಮುಖ್ಯವಾದಂತಹ ಈ 5 ಮೂಲಭೂತ ಅಂಶಗಳನ್ನ ನಾವು ನೋಡ್ತೀವಿ ಮಕ್ಕಳೇ. ಅತಿ ಮುಖ್ಯವಾದಂತಹ 5 ಮೂಲಭೂತ ಅಂಶಗಳನ್ನ ನಾವು ನೋಡ್ತೀವಿ. ಹಾಗೆ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ನೋಡುವಾಗ ಭಾರತದ ಸಂವಿಧಾನದ 51ನೇ ವಿಧಿ ಏನಿದೆ, ಭಾರತ ಸಂವಿಧಾನದ 51ನೇ ವಿಧಿ. ಸೊ ಈ 51ನೇ ವಿಧಿಯ ಮೂಲಕ ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತೆ ಅಂತಾರಾಷ್ಟ್ರೀಯ ಕಾನೂನಿಗೆ ಏನನ್ನ ಕೊಡ್ತಾ ಇದ್ದೀವಿ? ಗೌರವವನ್ನ ಕೊಡ್ತಾ ಇರೋದನ್ನು ನಾವು ನೋಡ್ತೀವಿ. ಸಂವಿಧಾನದ 51ನೇ ವಿಧಿ ಮೂಲಕ ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ಕೊಡುವಂತಹ ಒಂದು ವಿದೇಶಾಂಗ ನೀತಿಯನ್ನ ನಾವು ಅಳವಡಿಸಿಕೊಂಡಿರೋದನ್ನ ಆ ಒಂದು 51ನೇ ವಿಧಿ ಸೂಚಿಸೋದನ್ನ ನಾವು ನೋಡ್ತೀವಿ ಮಕ್ಕಳೇ. ಅಂದ್ರೆ ವಿದೇಶಾಂಗ ನೀತಿಗೆ ಸಂವಿಧಾನದ ಮೂಲಕನೇ ನಾವು ಏನನ್ನ ಕೊಡ್ತಾ ಇದ್ದೀವಿ? ಕಾನೂನಾತ್ಮಕವಾದಂತಹ ಒಂದು ಗೌರವವನ್ನ ಕೊಡ್ತಾ ಇದ್ದೀವಿ. ಭಾರತ ದೇಶದ ಈ ಒಂದು ಕೇಂದ್ರ ಸರ್ಕಾರ ಏನಿದೆ, ಸೊ ಅದು ವಿದೇಶಾಂಗ ಖಾತೆಯನ್ನ ಹೊಂದಿರುತ್ತೆ. ವಿದೇಶಾಂಗ ಖಾತೆ, ಆ ವಿದೇಶಾಂಗ ಖಾತೆಯೇ ವಿದೇಶಾಂಗ ನೀತಿಯನ್ನ ರೂಪಿಸುವಂಥದ್ದು. ವಿದೇಶಾಂಗ ಖಾತೆ ಏನಿದೆ ಅದು ವಿದೇಶಾಂಗ ನೀತಿಯನ್ನ ರೂಪಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ಅದು ವಹಿಸುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೇಕಾಗುತ್ತೆ ಮಕ್ಕಳೇ. ಆದ್ರೆ ಈ ವಿದೇಶಾಂಗ ನೀತಿಯನ್ನ ರೂಪಿಸುವಾಗ, ಭಾರತ ದೇಶದ ಈ ವಿದೇಶಾಂಗ ನೀತಿಯನ್ನ ರೂಪಿಸುವಾಗ ನಾವು ನಮ್ಮ ದೇಶದ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಪರಿಗಣಿಸಬೇಕಾಗುತ್ತೆ. ಹಾಗೂ ಸಾರ್ವಜನಿಕ ಅಭಿಪ್ರಾಯ ಏನಿದೆ, ರಾಷ್ಟ್ರೀಯ ಹಿತಾಸಕ್ತಿ ಮತ್ತೆ ಸಾರ್ವಜನಿಕ ಅಭಿಪ್ರಾಯವನ್ನ ನಾವು ಪರಿಗಣನೆ ಮಾಡಬೇಕಾಗುತ್ತೆ, ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಆ ಮೂಲಕ ವಿದೇಶಾಂಗ ನೀತಿಯನ್ನ ರೂಪಿಸ್ತಾ ಇರೋದನ್ನ ನಾವು ನೋಡಬೇಕಾಗುತ್ತೆ. ನಮ್ಮ ವಿದೇಶಾಂಗ ನೀತಿ ವಿಶ್ವಸಂಸ್ಥೆಯನ್ನ ಬಲಪಡಿಸುವಂತಹ ರೀತಿಯಲ್ಲಿ ರೂಪಿಸಲಾಗಿರುವಂತದ್ದು. ನಮ್ಮ ದೇಶ ವಿಶ್ವಸಂಸ್ಥೆಯನ್ನ ಬಲಪಡಿಸುವಂತಹ ಒಂದು ವಿದೇಶಾಂಗ ನೀತಿಯನ್ನ ಹೊಂದಿರುವುದನ್ನು ನಾವು ಇಲ್ಲಿ ನೋಡ್ತೇವೆ. ಹಾಗಾಗಿ ಭಾರತ ಪ್ರಪಂಚದ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿರೋದನ್ನ ಕೂಡ ನಾವಿಲ್ಲಿ ನೋಡ್ತೀವಿ ಮಕ್ಕಳೇ. ಅಂಥದ್ರಲ್ಲಿ ಕಾಮನ್ವೆಲ್ತ್ ಆಫ್ ನೇಷನ್ಸ್, ಇಂಗ್ಲೆಂಡ್ ಒಂದು ನೇತೃತ್ವದ ಒಂದು ಸಂಘಟನೆ, ವಿಶ್ವದ ಕೆಲವು ಸಂಘಟನೆ ಏನಿದೆ ಆ ಸಂಘಟನೆಗಳಲ್ಲಿ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ ಇದೆ. ಅದರ ಸದಸ್ಯತ್ವವನ್ನು ಭಾರತ ಹೊಂದಿರೋದನ್ನು ನಾವು ನೋಡ್ತೀವಿ. ಆ ಮೂಲಕ ಆ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಸಂಘಗಳಲ್ಲಿ, ಆ ಸಂಘಟನೆಯಲ್ಲಿರುವಂತಹ ನೂರಾರು ದೇಶಗಳ ಜೊತೆ ಭಾರತ ಉತ್ತಮ ಬಾಂಧವ್ಯವನ್ನು ಹೊಂದಿರುವುದನ್ನು ನೋಡ್ತೀವಿ. ಹಾಗೆ ದಕ್ಷಿಣ ಏಷ್ಯಾದ ಒಂದು ಪ್ರಾದೇಶಿಕ ಸಂಘ ಅಂತ ಸ್ಥಾಪನೆ ಮಾಡಿಕೊಂಡಿರುವಂಥದ್ದು. ಅಂದರೆ ಏಷ್ಯಾ
ದಕ್ಷಿಣ ಏಷ್ಯಾದ 8 ರಾಷ್ಟ್ರಗಳ ಒಂದು ಸಂಘಟನೆ, ಅದನ್ನು ಸಾರ್ಕ್ ಅಂತ ಕರಿತೀವಿ. ಸಾರ್ಕ್ ಅಂದರೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಅಂತ. ಈ 2 ಸಂಘಟನೆಗಳ ಮೂಲಕ ಭಾರತ ಒಂದು ಹಲವಾರು ದೇಶಗಳೊಂದಿಗೆ ನಿಕಟ ಸಂಬಂಧವನ್ನ ಹೊಂದಲಿಕ್ಕೆ ಬಯಸ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದು ಮಕ್ಕಳೇ. ಹಾಗಾಗಿ ವಿಶ್ವಸಂಸ್ಥೆಯ ಪ್ರಮುಖ ಸದಸ್ಯ ರಾಷ್ಟ್ರವಾಗಿರುವಂತಹ ಭಾರತ ಒಂದು ಮಹತ್ತರ ಪಾತ್ರವನ್ನ ವಹಿಸ್ತಾ ಇರುವುದನ್ನ ನಾವಿಲ್ಲಿ ಇಲ್ಲಿ ನಾವು ನೋಡಬಹುದು ಮಕ್ಕಳೇ. ಹಾಗಾಗಿ ಭಾರತದ ವಿದೇಶಾಂಗ ನೀತಿಯಲ್ಲಿದೆ, ಅದು ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇರುವುದನ್ನು ನಾವು ನೋಡ್ತೀವಿ. ಪ್ರಪಂಚದ ಹಲವಾರು ರಾಷ್ಟ್ರಗಳೊಂದಿಗೆ ಭಾರತ ದೇಶ ಯಾವ ರೀತಿಯ ವ್ಯವಹಾರವನ್ನ ನಡೆಸ್ತಾ ಇದೆ ಅನ್ನೋದನ್ನ ತೋರಿಸುವಂತಹ ಒಂದು ಈ ನೀತಿ ಏನಿದೆ ಅದೇ ಭಾರತದ ವಿದೇಶಾಂಗ ನೀತಿ ಅನ್ನೋದನ್ನ ಈ ಮೂಲಕ ನಾವು ತಿಳ್ಕೋಬೇಕಾಗುತ್ತೆ ಮಕ್ಕಳೇ.